ನಮಸ್ಕಾರ ಎಲ್ರಿಗೂ ರುಚಿ ಎಕ್ಸ್ಪ್ರೆಸ್ ಕುಕಿಂಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ತುಂಬಾ ಸುಲಭವಾಗಿ ಮತ್ತು ರುಚಿಯಾಗಿ ಹೋಟೆಲ್ ಸ್ಟೈಲ್ ಎಗ್ ಬಿರಿಯಾನಿ ಮಾಡುವ ವಿಧಾನವನ್ನು ತೋರಿಸ್ತೇನೆ. ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕುವ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತದೆ. ಹಾಗಾದರೆ ಹೆಚ್ಚು ಸಮಯ ವ್ಯರ್ಥ ಮಾಡದೆ ರುಚಿಕರವಾದ ಎಗ್ ಬಿರಿಯಾನಿ ರೆಸಿಪಿಯನ್ನು ಶುರು ಮಾಡೋಣ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬಿಡೋಣ ಬನ್ನಿ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನಿಲ್ಲಿ 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಹೋಳು ನಿಂಬೆ ಹಣ್ಣು, 1-2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1-3 ಹಸಿರು ಮೆಣಸಿನ್ಕಾಯಿ, ನಾನಿಲ್ಲಿ 1-2 ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ, 1-2 ಸ್ಪೂನ್ ಶುಂಠಿ ಗಾರ್ಲಿಕ್ ಪೇಸ್ಟ್ನ ತೊಗೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು, ನಾನಿಲ್ಲಿ 1.5 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, ಎಣ್ಣೆ, ಸ್ಪೈಸಸ್ ಮತ್ತು ಅರಿಶಿನ, ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅರ್ಧ kg, ಆಮೇಲೆ 3 ಮೊಟ್ಟೆನ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಾಣಲಿನ ಕಾಯಕ್ಕೆ ಇಟ್ಟಿದ್ದೀನಿ. ಅದು ಕಾದಾದ್ಮೇಲೆ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ನಾನಿಲ್ಲಿ ಬೇಯಿಸಿ ಕಟ್ ಮಾಡಿರುವಂತಹ ಮೊಟ್ಟೆನ ಇದಕ್ಕೆ ಹಾಕ್ತಿದ್ದೀನಿ. ಸೊ ಇದಕ್ಕೆ ನಾನಿಲ್ಲಿ ಅರ್ಧ ಸ್ಪೂನ್ ಅಚ್ಚ ಖಾರದ ಪುಡಿನ ಹಾಕ್ತಿದ್ದೀನಿ. ಆಮೇಲೆ 1 ಚಿಟಿಕೆ ಅರಿಶಿನ ಇದಕ್ಕೆ ಹಾಕ್ತಿದ್ದೀನಿ, ಅರಿಶಿನ, ಆಮೇಲೆ 1 ಚಿಟಿಕೆ ಉಪ್ಪನ್ನ ಹಾಕ್ತಿದ್ದೀನಿ. ಸೊ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ, ಇದನ್ನ ಎತ್ತಿಟ್ಕೊಳ್ಳೋಣ. ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಕಡಾಯಿ ಕಾದಾದ್ಮೇಲೆ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ನಾನಿಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆ ಮತ್ತು ಸ್ವಲ್ಪ ಕಲ್ಲುನ ಹಾಕ್ತಿದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ 2 ಸಣ್ಣ ಕಟ್ ಮಾಡಿ ಹೆಚ್ಚಿರುವಂತಹ ಈರುಳ್ಳಿನ ಹಾಕ್ತಿದ್ದೀನಿ. ಆಮೇಲೆ ಇದ್ರ ಜೊತೆಗೇ 3 ಮೆಣಸಿನ್ಕಾಯಿನೂ ಕೂಡ ಹಾಕ್ತಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ 2 ಕಟ್ ಮಾಡಿರುವಂತಹ ಟೊಮೆಟೊನ ಹಾಕ್ತಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ಮ್ಯಾಶ್ ಆಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ತಿದ್ದೀನಿ ಇದಕ್ಕೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊತಿದ್ದೀನಿ. ಆಮೇಲೆ 2 ಸ್ಪೂನ್ ಗರಂ ಮಸಾಲಾನ ಹಾಕ್ತಿದ್ದೀನಿ. ಆಮೇಲೆ 2 ಸ್ಪೂನ್ ಅಚ್ಚ ಖಾರದ ಪುಡಿನ ನಾನು ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 4 ಲೋಟ ನೀರನ್ನ ಹಾಕ್ಕೊತಿದ್ದೀನಿ. ನಾನಿಲ್ಲಿ ಉಪ್ಪನ್ನ ಹಾಕೋದನ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ವಿಡಿಯೋ ಮಾಡೋದನ್ನ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದಕ್ಕೆ ಹಾಕಿ ಸೊ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ತಿದ್ದೀನಿ. ಸೊ ಇದನ್ನ ಕ್ಲೋಸ್ ಮಾಡಿ ಕುದಿಯೋವರೆಗೂ ಬಿಡಿ. ಸೊ ಇದು ಕುದಿಯುತ್ತಾ ಇದೆ. ಇದಕ್ಕೆ ನಾನು ನೆನೆಸಿರುವಂತಹ 2 ಲೋಟ ಅಕ್ಕಿನ ಇದಕ್ಕೆ ಹಾಕ್ತಿದ್ದೀನಿ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕ್ಲೋಸ್ ಮಾಡೋಣ. ಹಾಗೇನೆ ತಳ ಹಿಡಿಯ ಬಿಡ್ದಲೇ ಹಾಗೇನೆ ತಿರುಗಿಸೋಣ ಇದನ್ನ.
ಬೇಗನೆ ಆಗೋಗುತ್ತೆ. ನಾವು ಅಕ್ಕಿನ ನೆನೆಸೋದ್ರಿಂದ ಬೇಗನೆ ಆಗೋಗುತ್ತೆ ಇದು. ಇನ್ನೇನು ರೆಡಿ ಆಗಿದೆ ಅನ್ನೋಷ್ಟರಲ್ಲಿ ನಾವೀಗ ಇದಕ್ಕೆ 1 ಹೋಳು ನಿಂಬೆಹಣ್ಣು ರಸನ ಹಾಕೋಣ. ಸೊ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಫ್ರೈ ಮಾಡಿರುವಂತಹ ಮೊಟ್ಟೆನ ಇವಾಗ ಹಾಕೋಣ. ಏಕೆಂದರೆ ಮುಂಚೆನೇ ಹಾಕ್ಬಿಟ್ರೆ ಅದು ಕಲಸೋಗ್ಬಿಡುತ್ತೆ, ಒಡೆದೋಗ್ಬಿಡುತ್ತೆ, ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೇ ಇವಾಗ ಲಾಸ್ಟಲ್ಲಿ ಹಾಕೋಣ. ನಿಧಾನಕ್ಕೆ ಮೊಟ್ಟೆ ಒಡೆದೋಗೋ ರೀತಿಯಲ್ಲಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನಷ್ಟು ರುಚಿ ರೆಸಿಪಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಟರೆ ಇದು ರೆಡಿಯಾಗಿ ಹೋಗುತ್ತೆ. ನೋಡಿ ಹೇಗೆ ಬಂದಿದೆ ಅಂತ. ಸೊ ಇದು ರೆಡಿಯಾಗಿ ಹೋಗಿದೆ ನೋಡಿ. ಬಿಸಿ ಬಿಸಿಯಾದ ರುಚಿಯಾದ ಎಗ್ ಬಿರಿಯಾನಿ ರೆಡಿಯಾಗಿ ಹೋಗಿದೆ. ಸೊ ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.